ನಿಮ್ಗೆ ಥಂಡಿ ಆಯ್ತು ಅಂತ ತಿಳ್ಕೊಳ್ಳಿ, ನೀವು ಅದನ್ನು ಒಂದು ಸ್ವಲ್ಪ ನೀವು ಅದನ್ನು ಕುಡಿದ್ರೆ ನಿಮ್ಗೆ ಥಂಡಿ ಕೂಡ ಹೋಗ್ಬಿಡ್ತದೆ ಅಂತೇಳಿ. ನಿಮ್ಗೆ ಥಂಡಿ ಕೂಡ ಆಗೋದಿಲ್ಲ, ಅಷ್ಟೇ ಅಲ್ಲದೆ ರುಚಿನೂ ಕೂಡ ಉಂಟು ಅದಕ್ಕೆ. ಇದು ಆ್ಯಕ್ಚುಲಿ ಕುಡು ಸಾರು. ಇದು ಎಂಥ ಟೇಸ್ಟ್ ಇದ್ದಂತಂದರೆ ಜನ ಬಂದು ಇದನ್ನು ಕೇಳ್ಕೊಂಡು ತಗೊಂಡು ಹೋಗ್ತಾ ಇದ್ದ. ಇದನ್ನು ಭಾಳ ರುಚಿಯಾಗಿದ್ದು. ಮತ್ತು ಇದಕ್ಕೆ ಏನು ಹಾಕಂತೇಳಿಲ್ಲ, ಇದು ಸರಿ ಬಿಸಿನೀರಿಗೆ ಇದನ್ನು ಹಾಕಿ ಬಿಸಿ ಮಾಡಿ ಕುದಿಸಿ ಡೈರೆಕ್ಟ್ ಯೂಸ್ ಮಾಡುವ. ಡಿಸೆಂಬರ್ 28 ಹೆಗ್ಡೆಕಟ್ಟೆ ಹಬ್ಬ ಇದ್ದದ್ರಿಂದ ಹೆಗ್ಡೆಕಟ್ಟೆ ಹಬ್ಬದಲ್ಲಿ ಇದೆಲ್ಲ ಪ್ರಾಡಕ್ಟ್ ಸಿಗ್ತಾ ಇದ್ದು. ನೀವು ಹೆಗ್ಡೆಕಟ್ಟೆ ಹಬ್ಬಕ್ಕೆ ಜರೂರು ಬನ್ನಿ. ಇದರಲ್ಲಿ ನಾವು ಉಪ್ಪು, ಕಾಳುಮೆಣಸು ಮತ್ತು ಹುಣಸೆಹಣ್ಣು ಎಲ್ಲ ಹಾಕೋದ್ರಿಂದ ಇದನ್ನು ನೀವು ನೀರು ಹಾಕಿ ಡೈರೆಕ್ಟಾಗಿ ಕುದಿಸಿ, ಮತ್ತು ಏನು ಹಾಕಂತೇಳಿಲ್ಲ, ಡೈರೆಕ್ಟಾಗಿ ಕುದಿಸಿ ನೀವು ಇದನ್ನು ಬಿಸಿ ಸಾರನ್ನು ಮಾಡಿ ನೀವು ಡೈರೆಕ್ಟಾಗಿ ಕುಡಿಬೋದು. ಫಸ್ಟ್ ಒಳ್ಳೆ ಟೇಸ್ಟ್ ಇದ್ದಿದ್ದು, ಒಳ್ಳೆ ಚೆನ್ನಾಗಿದ್ದು, ಒಳ್ಳೆ ಟೇಸ್ಟ್ ಇದ್ದಿದ್ದು ಮತ್ತು ಒಳ್ಳೆ ರೆಸ್ಪಾನ್ಸ್ ಇದ್ದಿದ್ದಕ್ಕೆ ನೀವು ಇವನ್ ಮದುವೆ ಊಟದಲ್ಲಿ ಎಲ್ಲ ಕಡೆ ಫಂಕ್ಷನ್ನಲ್ಲಿ ಕುಡಿಯುವ ಸಾರು ಸಲುವಾಗಿ ನೀವು ಇದನ್ನು ಉಪಯೋಗಿಸ್ಬೋದು. ಇದು ಭಾಳ ಚೆನ್ನಾಗಿದ್ದು. ಇದು ಇನ್ಸ್ಟೆಂಟ್. ಇದು ಡಿಸೆಂಬರ್ 28 ಶನಿವಾರದಂದು ಏನು ಹೆಗ್ಡೆಕಟ್ಟೆ ಹಬ್ಬ ಇದೆ, ಅದರ ಸಲುವಾಗಿ ನಾವು ಇಲ್ಲಿಂದ ನಮ್ಮ ಹೆಗ್ಗರೆ ಫುಡ್ ಪ್ರಾಡಕ್ಟ್ ಸಂಚಯ ಬ್ರ್ಯಾಂಡಿಂದ ನಾವು ಸಂಬಾರ್ ಪುಡಿ, ರಸಂ ಪುಡಿ, ಚಟ್ನಿ ಪುಡಿ, ಪುಲಾವ್ ಮಸಾಲ, ಪುಳಿಯೋಗರೆ ಮಸಾಲ, ನಂತರ ಮೆಂತೆ ಕೂಟು, ಪಿಕಲ್ ಮಸಾಲ, ಇದೆಲ್ಲವನ್ನು ನಾವು ಇಲ್ಲಿಂದ ಸ್ಪೆಷಲಾಗಿ ಮಾಡಿ ಕಳಿಸ್ತಾ ಇದ್ದೇವೆ.